ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಸೊ ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನಿನ್ನೆ ನೀವು ನೋಡಿರ್ಬೋದು, ಶನಿವಾರದ ಎಪಿಸೋಡ್ನಲ್ಲಿ 4 ಜನ ಬಾಕಿ ಉಳ್ಕೊಂಡಿರ್ತಾರೆ. ಅವರು ವಿನಯ್, ಕಾರ್ತಿಕ್, ಡ್ರೋನ್ ಪ್ರತಾಪ್ ಮತ್ತು ನಮ್ರತಾ ಅವರು. ಸೊ ಅದರಲ್ಲಿ ನಮ್ರತಾ ಅವರು ಇವತ್ತು ಮನೆಗೆ ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಈಗ ಆಲ್ರೆಡಿ ವಿಷಯ ಗೊತ್ತಾಗಿರುತ್ತೆ. ಸೊ ಹೀಗಾಗಿ ಡ್ರೋನ್ ಪ್ರತಾಪ್ ಅವ್ರಿಗೆ 1 ಕೋಟಿಗೂ ಮೇಲೆ ವೋಟ್ ಬಿದ್ದಿರ್ಬೋದು ಅನ್ನೋ ಮಾಹಿತಿ ಇದೆ. ಸೊ ಹೇಗೆ ಅಂತ ಹೇಳ್ತೀನಿ, ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಸೊ ಮೊದಲಿಗೆ ಇವತ್ತಿನ ಎಪಿಸೋಡ್ ಅಂದರೆ ಸಂಡೇ ಎಪಿಸೋಡ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಸೇವ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರ ವೋಟಿಂಗ್ ಬಗ್ಗೆ ಮಾತಾಡೋದಾದರೆ, ಡ್ರೋನ್ ಪ್ರತಾಪ್ ಅವರಿಗೆ 1 ಕೋಟಿಗೂ ಅಧಿಕ ವೋಟ್ಸ್ ಬಂದು ಅವರು ಸೇವ್ ಆಗಿದ್ದಾರೆ ಅನ್ನೋ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹೌದು ಫ್ರೆಂಡ್ಸ್, ಈ 1 ಕೋಟಿ ವೋಟ್ಸ್ ಯಾವ ರೀತಿ ಬಂದಿರ್ಬೋದು ಅಂತ ನೋಡೋದಾದರೆ, ಇಶಾನಿ ಅವರು ಮೊನ್ನೆ ಡ್ರೋನ್ ಪ್ರತಾಪ್ ಅವರಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ, ಕಾಗೆ ಗಲೀಜು ಮಾಡಿ ಸಿಂಪತಿ ಕಾರ್ಡ್ ಇಟ್ಕೊಂಡು ಹೋಗ್ತಾ ಇದೆ ಹಾಗೆ ಹೀಗೆ ಅಂತ. ಸೊ ಆ ಒಂದು ಸ್ಟೇಟ್ಮೆಂಟ್ ಆದಾಗಿಂದ ಜನರೆಲ್ಲ ಇಶಾನಿ ಅವರ ಒಂದು ಪೋಸ್ಟ್ ಏನಿದೆ ಇನ್ಸ್ಟಾಗ್ರಾಮ್ನಲ್ಲಿ, ಅಲ್ಲಿಗೆ ಹೋಗಿ ಇಶಾನಿ ಅವ್ರಿಗೆ ಬೈದಿರೋ ರೀತಿ 1,00,000ಕ್ಕೂ ಅಧಿಕ ಕಮೆಂಟ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡೋ ರೀತಿ ಕಮೆಂಟ್ನ ಮಾಡಿದ್ದಾರೆ. ಸೊ ಅಷ್ಟು ಕಮೆಂಟ್ ಮಾಡಿರೋದ್ರಿಂದ ಅಷ್ಟು ಜನ ಫ್ಯಾನ್ಸ್ ಏನಿದ್ದಾರೆ, 1,00,000ಕ್ಕೂ ಜಾಸ್ತಿ ಜನ ಫ್ಯಾನ್ಸ್, ಅವರು ಜಿಯೋ ಸಿನಿಮಾದಲ್ಲಿ ವೋಟ್ ಮಾಡಿದರೆ ಒಬ್ಬೊಬ್ಬರು 99 ಸರಿ ವೋಟ್ ಮಾಡ್ಬೋದು. ಸೊ ಹೀಗೆ ಆ 1,00,000 ಜನ 99 ಬಾರಿ ವೋಟ್ ಮಾಡಿದ್ರೆ 1 ಕೋಟಿಗಿಂತ ಜಾಸ್ತಿ ವೋಟಿಂಗ್ಸೇ ಬರುತ್ತೆ. ಸೊ ಹೀಗಾಗಿ ಪ್ರತಾಪ್ ಅವರು ಇವತ್ತಿನ ಎಪಿಸೋಡ್ನಲ್ಲಿ 1 ಕೋಟಿಗಿಂತ ಜಾಸ್ತಿ ವೋಟಿಂಗ್ಸ್ ತಗೊಂಡು ಸೇವ್ ಆಗಿರಬಹುದು ಅಂತ ಮಾಹಿತಿ ಹೋರಾಡ್ತಿದೆಯಾ ಫ್ರೆಂಡ್ಸ್. ಸೊ ನಿಮ್ಗೇನು ಅನಿಸುತ್ತೆ, ಪ್ರತಾಪ್ ಅವ್ರಿಗೆ ಎಷ್ಟು ವೋಟ್ಸ್ ಬಂದಿರ್ಬೋದು ಅಂತ ಅನಿಸುತ್ತೆ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.